ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಕಿಚನ್. ಇವತ್ತು ಮದುವೆ ಸ್ಟೈಲ್ ಲೆಮನ್ ರೈಸ್ ಮಾಡ್ತೀನಿ. ಅದು ಹೆಂಗ್ ಮಾಡೋದಂತ ನೋಡೋಣ ಬನ್ನಿ. ಈಗ ಇವಾಗ ಲೆಮನ್ ರೈಸ್ ಮಾಡಕ್ಕೆ ಏನೇನು ಬೇಕಂತ ನೋಡೋಣ. ಕಡಲೆಬೇಳೆ ಒಂದು ಸ್ವಲ್ಪ, ಒಂದು 2-3 ಸ್ಪೂನು, ಒಂದು 3 ಸ್ಪೂನು ಉದ್ದಿನಬೇಳೆ, ಶೇಂಗಾ ಬೀಜ ಒಂದು 150 ಗ್ರಾಮ್ ಹಿಂಗೆ ತಗೊಂಡ್ವಿ. ನಮ್ಗೆ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಇಷ್ಟ, ಅದಕ್ಕೆ ಜಾಸ್ತಿ ತಗೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಕರಿಬೇವು, ಒಂದು 3 ನಿಂಬೆಹಣ್ಣು ಹಿಂಡಿ ಇಟ್ಕೊಂಡಿವಿ, ಆಮೇಲೆ ಸ್ವಲ್ಪ ಎಣ್ಣೆ. ಬರ್ರಿ ಇವಾಗ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಚಿತ್ರಾನ್ನ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫಸ್ಟ್ ರೈಸ್ ಮಾಡೋಣ. ಈಗ ರೈಸ್ ಇಡೋಣ ಬರ್ರಿ ಒಲೆ ಮೇಲೆ. ಹಿಂಗೆ ಸ್ವಲ್ಪ ಉದುರಾಗಿರಲಿ ಅನ್ನ, ಅತಿ ತೀರ ಮೆತ್ತಗೆ ಬೇಯಿಸ್ಕೊಂಬಿಡ್ರಿ. ಸ್ವಲ್ಪ ಹಿಂಗೆ ಒಂದು 3/4% ಬೆಂದಿರಲಿ. 3/4% ಬಂದರೆ ಚೆನ್ನಾಗಿ ಬರ್ತದೆ ಇದು ಚಿತ್ರಾನ್ನಕ್ಕೆ, ಲೆಮನ್ ರೈಸ್ಗೆ. ಸ್ವಲ್ಪ ಎಣ್ಣೆಗೆ ಎಣ್ಣೆ ಬಿಸಿ ಆಗಲಿ. ಈಗ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ನಿ. ಆಮೇಲೆ ಉದ್ದಿನಬೇಳೆ ಒಂದು 2 ಸ್ಪೂನ್ 3 ಸ್ಪೂನ್ ಇದ್ದಾವೆ. ಈ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಒಂದು ಗೋಲ್ಡನ್ ಕಲರ್ ಬರಲಿ ಚೆನ್ನಾಗಿ. ಶೇಂಗಾ ಬೀಜ ಹಿಂದೆಲ್ಲ ಹಾಕ್ಬಿಡ್ರಿ, ಆಮೇಲೆ ಸೀದ್ ಬಿಡ್ತದೆ, ತಿನ್ನೋಕೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ರೋಸ್ಟ್ ಮಾಡೋಣ ಉದ್ದಿನಬೇಳೆ ಕಡಲೆಬೇಳೆ. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದವೆ. ಈಗ ಶೇಂಗಾ ಬೀಜ ಹಾಕೋಣ. ಶೇಂಗಾ ಬೀಜ ಒಂದು 150 ಗ್ರಾಮ್ ಶೇಂಗಾ ಬೀಜ, ಸ್ವಲ್ಪ ಕರಿಬೇವಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ನಾವು ಸಾಸಿವೆ ಬೀಜ ಹಾಕಿದ್ದು ಮರ್ತು ಬಿಟ್ಟಿವಿ, ಬಿಡಿ ಆಗಿಲ್ಲ ಅದು. ಸ್ವಲ್ಪ ಇದು ಕೊಬ್ಬರಿ, ಹಸಿಕಾಯಿ ತುರಿದು, ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ.
ಈಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ರಿ. ಈಗ ಒಂದು 2-3 ನಿಂಬೆಹಣ್ಣು ಹಿಂಡಿ ಇಟ್ಕೊಂಡಿವಿ, ಅದ್ರ ರಸ ಹಾಕ್ಬಿಡೋಣ. ಸ್ವಲ್ಪ ಅರಿಶಿನ ಪುಡಿ, ನಾವು ಎಷ್ಟು ಹಾಕೋದು ಅರಿಶಿನ ಪುಡಿ. ಎಲ್ಲ ರೆಡಿಯಾಗಿ ಬಂತೀನೇನು. ಈಗ ಅನ್ನ ಕಲಿಸ್ಬಿಟ್ಟು ಟೇಸ್ಟ್ ಮಾಡೋಣ ಬರ್ರಿ. ಚಿತ್ರಾನ್ನ ರೆಡಿ ಆಗೈತೆ, ಈಗ ಟೇಸ್ಟ್ ಮಾಡಿ ನೋಡೋಣ ಬರ್ರಿ. ಸೂಪರ್ ಆಗೈತೆ. ನೀವೊಂದು ಸ್ವಲ್ಪ ಮನೇಲಿ ಟ್ರೈ ಮಾಡಿರಿ ಮನೇಲಿ.